ನಮಸ್ಕಾರ ವೀಕ್ಷಕರೇ. 10 ವರ್ಷದಿಂದ ಒತ್ತುವರಿಯಾದ ಜಮೀನಿಗೆ ಪರದಾಡುತ್ತಿರುವ ಬಡವರ ಕುಟುಂಬ ನ್ಯಾಯ ಕೊಡಿಸುವುದಾಗಿ ತಹಸೀಲ್ದಾರ್ ಗಗನ ಸಿಂಧೂರ್ ಅವರು ಭರವಸೆ. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ಚಾಗೆ ಗ್ರಾಮದಲ್ಲಿ ಬಡವರ ಜಮೀನನ್ನು ಒತ್ತುವರಿ ಮಾಡಿ ದಾಖಲಾತಿಗಳನ್ನು ತೀರಿಸಿರುತ್ತಾರೆ ಹಾಗೂ ಅವರ ಹೆಸರಿಗೆ ಬದಲಾಯಿಸಿ ಬಡವರಿಗೆ ಮೋಸ ಮಾಡಿರುವ ಘಟನೆ ನಡೆದಿದೆ. 10 ವರ್ಷಗಳಿಂದ ಸರ್ಕಾರಿ ಕಚೇರಿಗಳಿಗೆ ಪರದಾಡುತ್ತಿರುವ ಬಡವರ ಕುಟುಂಬ ನ್ಯಾಯ ಕೊಡಿಸುವುದಾಗಿ ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧೂರ್ ಅವರು ಭರವಸೆ ನೀಡಿರುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ವೆಂಕಿರವರು ಹಾಗೂ ಅವರ ಅನೇಕ ಸಂಗಡಿಗರೊಂದಿಗೆ ತಹಸೀಲ್ದಾರ್ ಅವರ ಕಚೇರಿಗೆ ಬಂದು ನ್ಯಾಯ ಬೇಕೆಂದು ತಹಸೀಲ್ದಾರ್ಗೆ ಮನವಿ ಮಾಡಿದರು. ಸರ್, ಈಗ ನಾವಿವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಶಾಖೆಯ ಸಭೆ ಇತ್ತು, ಮೀಟಿಂಗ್ ಇತ್ತು. ಏನು ವಿಚಾರ ಅಂತಂದರೆ ನೋಡಿ, ಇಲ್ಲಿ ಈ ಅಮ್ಮ ಮುನಿರತ್ನಮ್ಮ ಅಂತ, ಇವ್ರದ್ದು ಮೂಲತಃ ಗುಡಿಹಳ್ಳಿ. ಇವರ ತಂದೆಯವರಿಗೆ ಮುನಿಯಪ್ಪ ಬಿನ್ ಕದಿರಪ್ಪ ಅಂತ ಹೇಳ್ಬಿಟ್ಟು ಬಗರುಕುಂ ಸಾಗುವಳಿಯಲ್ಲಿ 1992 ಚಾಗೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 1.5 ಎಕರೆ 1 ಎಕರೆ 20 ಗುಂಟೆ ಜಮೀನು ಮಂಜೂರಾಗುತ್ತೆ. ಮಂಜೂರಾಗಿ ಪಾಪ ಅದಕ್ಕಿಂತ ಮುಂಚೆ ಒಂದು 10 ವರ್ಷ 15 ವರ್ಷದಿಂದ, ಆಮೇಲೆ ಮಂಜೂರಾದ ಮೇಲೆ ಒಂದು 10-15 ವರ್ಷ ಇವರು ಅದೇ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಸ್ವಾಧೀನ ಅನುಭವದಲ್ಲಿ ಇರ್ತಾರೆ. ಆ ಮುನಿಯಪ್ಪಗೆ 2 ಹೆಣ್ಮಕ್ಳು, ಈ ಅಮ್ಮ ಇವರ ತಂಗಿ ಒಬ್ಬರು. ಇವರು ಮದುವೆ ಆಗಿ ಗಂಡನ ಮನೆಗೆ ಹೊರಟೋಗಿರ್ತಾರೆ. ಆಮೇಲೆ ಇವ್ರ ತಂದೆ ತೀರ್ಕೊಂತಾರೆ. ಕಾಲಾನಂತರ ಇವ್ರ ತಂದೆ ತೀರ್ಕೊಂಡ್ಮೇಲೆ ಇವರು ನಮ್ಮ ಜಮೀನು ಅಲ್ಲೇ ಇದೆ ಬಿಡಿ, ಎಲ್ಲೋಗುತ್ತೆ, ಇವ್ರು ಅಲ್ಲಿರೋರು ಬಂದು ಸಾಗುವಳಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಸ್ವಲ್ಪ ವರ್ಷಗಳ ನಂತರ ಆ ಜಮೀನು ಸಾಗುವಳಿ, ಆ ಜಮೀನಿಗೆ ಪೊಸಿಷನ್ಗೆ ನೋಡ್ಕೊಂಡು ಹೋಗೋಕ್ಕೆ ಬಂದಾಗ ಆ ಗ್ರಾಮದ ರಮೇಶ್ ಅಂತಕ್ಕಂಥವ್ರು, ರಮೇಶ್ ಬಿನ್ ಕೃಷ್ಣಪ್ಪ ಅಂತಕ್ಕಂಥವ್ರು, ಈ ಜಮೀನು ನಮ್ಮದು, ಇದು ಜಮೀನು ನಮ್ಮದು, ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ, ಹೋಗಿ ಅಂತೇಳಿ ಇವ್ರ ಮೇಲೆ ಗಲಾಟೆ ಮಾಡ್ತಾರೆ. ಇಲ್ಲ, ಇದು ನಮ್ಮ ತಂದೆಯವರಿಗೆ ಮಂಜೂರಾಗಿದ್ದಿದ್ದು ಅಂತ ಹೇಳಿ ಇವರು ಅಲ್ಲಿ ಆ ಗ್ರಾಮದ ದೊಡ್ಡವರು ಹಿರಿಯರಿಗೆಲ್ಲ ತಿಳಿಸ್ತಾರೆ. ಅವರು ನೀವು ದಾಖಲೆ ತೊಗೊಂಬಂದು ಮಾತಾಡಿ, ಹಂಗೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದಾಗ ಇವರು ಸುಮಾರು 10 ವರ್ಷಗಳಿಂದ ಈ ತಾಲೂಕು ಕಚೇರಿಗೆ ಪ್ರತಿದಿನ ಅಲಿತಾ ಇದ್ದಾರೆ. ಅಲಿದಂಥ ಸಂದರ್ಭದಲ್ಲಿ ಇವ್ರಿಗೆ ಗೊತ್ತಾಗಿರ್ತಕ್ಕಂಥದ್ದೇನೆಂದರೆ, ಸುಮಾರು 10-15 ವರ್ಷಗಳ ಹಿಂದೆ ಇವರ ತಂದೆಯವರ ಹೆಸರಿನಲ್ಲಿ ಮಂಜೂರಾತಿಗೆ ನಮೂನೆ 50ರಲ್ಲಿ ಏನು ಅರ್ಜಿ ಸಲ್ಲಿಸಿರ್ತಾರೆ, ಆ ಅರ್ಜಿಯಿಂದ ಹಿಡಿದು ಎಲ್ಲ ದಾಖಲೆಗಳಲ್ಲಿ ಎಲ್ಲರ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಇವರ ಹೆಸರನ್ನು ಒಡೆದಾಕಿ, ಫೋರ್ಜರಿಯಾಗಿ ಇವರ ಹೆಸರನ್ನು ಒಡೆದು ಬಿಟ್ಟು, ಇವ್ರ ತಂದೆಯವರ ಹೆಸರನ್ನು ಒಡೆದಾಕಿ ಆ ರಮೇಶ್ ಬಿನ್ ಕೃಷ್ಣಪ್ಪ ಅಂತಕ್ಕಂಥವ್ರ ಹೆಸರನ್ನು ಸೇರಿಸ್ಬಿಟ್ಟಿದ್ದಾರೆ. ಅಲ್ಲಿ ಫೋರ್ಜರಿಯಾಗಿ ಸರ್ಕಾರಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಅವ್ರ ಹೆಸರನ್ನು ಅದರಲ್ಲಿ ಫೋರ್ಜರಿಯಾಗಿ ಸೇರಿಸ್ಬಿಟ್ಟಿದ್ದಾರೆ. ಆ ವಿಚಾರ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅಂದು ಯಾರು ತಹಶೀಲ್ದಾರ್ ಸಾಹೇಬರಿದ್ರು ಅವರಿಂದ ಹಿಡಿದು ಇವತ್ತಿನ ತಹಶೀಲ್ದಾರ್ ಮೇಡಮ್ವರೆಗೂ ಈ ಅರ್ಜಿಗಳನ್ನ ಹಿಡ್ಕೊಂಡು ಪಾಪ ಪ್ರತಿದಿನ ಅಲಿತಾ ಇದ್ದಾರೆ. ಆಮೇಲೆ ಇಲ್ಲಿ ಹಿಂದೆ ಇದ್ದಿದ್ದಂಥ ತಹಶೀಲ್ದಾರ್ಗಳು ಕೆಲವರು, ಇದು ಎ ಸಿ ಸಾಹೇಬರಿಗೆ ಹೋಗ್ಬೇಕು, ನೀವು ಅಲ್ಲೊಂದು ಅಪೀಲ್ ಹಾಕ್ಕೊಳ್ಳಿ, ಅವ್ರಿಗೊಂದು ಅರ್ಜಿ ಕೊಡಿ ಅಂತ ಹೇಳಿದಾಗ ಇವರು ಎ ಸಿ ಕಚೇರಿಗೂ ಅಲ್ದಿದ್ದಾರೆ. ಆನಂತರ DC ಸಾಹೇಬ್ರ ಗಮನಕ್ಕೂ ಹೋಗಿದೆ. ಸಂಬಂಧಪಟ್ಟಂಗೆ ಎ ಸಿ ಸಾಹೇಬರು, DC ಸಾಹೇಬರು ಇದೇ ತಾಲೂಕು ಕಚೇರಿ ತಹಶೀಲ್ದಾರ್ ಅವರಿಗೆ ಒಂದು ಅರ್ಜಿಯನ್ನು ರವಾನೆ ಮಾಡಿದ್ದಾರೆ. ಏನಂತ, ಇವ್ರು ಈ ಥರ ನಮ್ಮ ದಾಖಲೆಗಳು, ನಮ್ಮ ತಂದೆ ಹೆಸರಿನಲ್ಲಿದ್ದ ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಅಂತೇಳಿ ನಮಗೆ ದೂರು ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ಕಾನೂನು ರೀತಿಯ ಕ್ರಮ ಕೈಗೊಂಡು, ಅಂದರೆ ಫೋರ್ಜರಿ ಯಾರು ಮಾಡಿದಾರೋ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಮಾಡಿ ಅಂತ ಅದರ ಅರ್ಥ. ಇದುವರೆಗೂ ಕ್ರಿಮಿನಲ್ ಕೇಸ್ ಆಗಿಲ್ಲ, 10 ವರ್ಷದಿಂದ ಓಡಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕ್ರಿಮಿನಲ್ ಕೇಸ್ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸಿ ನಿಯಮಾನುಸಾರ ಇವರಿಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಅವರು ಅರ್ಜಿಯನ್ನು ಈ ತಹಶೀಲ್ದಾರ್ ಅವರು ರವಾನೆ ಮಾಡ್ತಾರೆ. ಏನು ಮಾಡಬೇಕಿತ್ತು ಅಂತಂದರೆ, ಸರ್, ಇವರು ತಹಶೀಲ್ದಾರ್ ಸಾಹೇಬರು ಈ ತಾಲೂಕು ಕಚೇರಿ ಏನು ಮಾಡಬೇಕಿತ್ತಂದರೆ, ಫಸ್ಟ್ ಒಂದು ಕ್ರಿಮಿನಲ್ ಕೇಸ್ ಮಾಡಿ ಅವ್ರನ್ನ ಜೈಲಿಗೆ ಕಟ್ಟತಕ್ಕಂಥ ಕೆಲಸ ಆಗಬೇಕಿತ್ತು. ಎರಡನೇದು, ಪ್ರೊಸೀಡಿಂಗ್ಸಲ್ಲಿ ಇವ್ರ ಹೆಸರನ್ನ ಅವರು ಫೋರ್ಜರಿ ಆಗ್ತಿದ್ದು ಅದನ್ನು ಮರ್ತು ಬಿಟ್ಟಿದ್ದಾರೆ. ಪ್ರೊಸೀಡಿಂಗ್ಸಲ್ಲಿ ಇವ್ರ ಹೆಸರು ಇವತ್ತಿಗೂ ಇವ್ರ ತಂದೆಯವ್ರ ಹೆಸರು ಮುನಿಯಪ್ಪ ಬಿನ್ ಕದಿರಪ್ಪ ಹಂಗೆ ಇದೆ. ಆ ಪ್ರೊಸೀಡಿಂಗ್ಸ್ ಆಧಾರದ ಮೇಲೆ ಇವ್ರ ತಂದೆಯವ್ರ ಹೆಸರಿಗೆ ಖಾತೆ ಮಾಡಬೇಕಾಗಿತ್ತು. ತದನಂತರ ಇವ್ರ ಪೊಸಿಷನ್ಗೆ ಹೋಗಿದಾಗ ಅವ್ರು ಏನು ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ,
ತಾಲೂಕು ದಂಡಾಧಿಕಾರಿಗಳೇ ಖುದ್ದಾಗಿ ರೆವಿನ್ಯೂ ಅಧಿಕಾರಿಗಳೊಂದಿಗೆ ಹೋಗಿ ಇವರನ್ನ ಪೊಸಿಷನ್ಗೆ ಬಿಡ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಈಗ ತಂದಿದ್ದೀವಿ. ಈಗ ಅವರು ಹೇಳ್ತಾ ಇರೋದೇನು, ನಾವು 2-3 ಬಾರಿ ಸ್ಥಳ ತನಿಖೆಗೆ ಹೋಗಿದ್ವಿ, ರಿಪೋರ್ಟ್ಸ್ ರೆಡಿ ಮಾಡ್ತಾ ಇದ್ವಿ ಅಂತ. ಇಲ್ಲಿ ರಿಪೋರ್ಟ್ಸ್ ಅಲ್ಲ ಬೇಕಾಗಿರತಕ್ಕಂಥದ್ದು. ಯಾರ DC ಸಾಹೇಬ್ರ ಆದೇಶಕ್ಕೆ ಬೆಲೆ ಇಲ್ವಾ, AC ಸಾಹೇಬ್ರ ಆದೇಶಕ್ಕೆ ಬೆಲೆ ಇಲ್ವಾ? ಅವರ ಆದೇಶ ಏನ್ ಮಾಡಿದ್ದಾರೆ ಅದರಂತೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗ್ಬೇಕು. ಇವ್ರ ತಂದೆ ಹೆಸರಿಗೆ ಖಾತೆ ಕುಳಿಸ್ತಕ್ಕಂಥ ಕೆಲಸ ಆಗ್ಬೇಕು. ಆಮೇಲೆ ಇವ್ರನ್ನ ಪೊಸಿಷನ್ ನಲ್ಲಿ ಬಿಡ್ಬೇಕು. ಯಾಕಂದ್ರೆ ಇವರು ದಲಿತರು, ಇವ್ರಿಗೆ ಯಾರು ದಿಕ್ಕಿಲ್ಲ. ಇರೋದು 2 ಹೆಣ್ಮಕ್ಳು. ಇವ್ರ ಆ ಸ್ಪಾಟ್ಗೆ ಹೋದಾಗ ಇವ್ರ ಮೇಲೆ ದೌರ್ಜನ್ಯ ನಡೀತಾ ಇರ್ತಕ್ಕಂಥದ್ದು ಆಗಿದೆ ಇದುವರೆಗೂ ಸಾಕಷ್ಟು ಬಾರಿ. ಇವ್ರು ಕಂಪ್ಲೇಂಟ್ ಕೊಡ್ಬೇಕಂತಂದ್ರೆ ಇವರು ಏನು ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇರಬೇಕು. ಒಂದೇ ಪ್ರೊಸೀಡಿಂಗ್ಸ್ ಇಟ್ಕೊಂಡು ಇವರು ಕಂಪ್ಲೇಂಟು ಅದು ಇದು ಅಂತ ಕೊಡಕ್ ಹೋದ್ರೆ ಯಾರು ಸ್ಪಂದಿಸೋದಿಲ್ಲ. ಹಂಗಾಗಿ ಇವತ್ತು ಇವ್ರಿಗಿರ್ತಕ್ಕಂಥ ಒಂದೇ ಒಂದು ದಿಕ್ಕು ಈ ತಾಲೂಕು ದಂಡಾಧಿಕಾರಿಗಳು. ಈಗ ಭೇಟಿ ಮಾಡಿದ್ವಿ, ಅವ್ರು ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ನಾನೇ ಖುದ್ದಾಗಿ ಸ್ಪಾಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ತಿದ್ದುಪಡಿ ಫೋರ್ಜರಿ ಮಾಡಿರೋದಕ್ಕೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಭರವಸೆ ಇಟ್ಟಿದ್ದೀವಿ. ಈ ದಲಿತ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಬೇಕು. ತಹಶೀಲ್ದಾರ್ ಮೇಡಮ್ ಅವರು ದಯವಿಟ್ಟು ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದರಂತೆ ಇವ್ರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಬೇಕು ಅಂತ ನಾವು ಇವತ್ತು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. 2024ರಲ್ಲಿ AC ಸಾಹೇಬರು ಕಳಿಸಿದ್ದಾರೆ. ಇವತ್ತಿನವರೆಗೂ ತಿದ್ದುಪಡಿ ಮಾಡಿರೋರ ಮೇಲೆ ಕ್ರಿಮಿನಲ್ ಕೇಸು ಇಲ್ಲ. ನಾವು ಇದ್ರದ್ದು ಕರೆಸ್ಪಾಂಡೆನ್ಸ್ ಏನಿತ್ತು ಒಂದು ಆಲ್ರೆಡಿ ಕೊಟ್ಟಿದ್ವಿ. AC ಸಾಹೇಬ್ರ ಹತ್ರ ಮಾತಾಡಿದ್ವಿ. ಇವರು 30 years ಅವ್ರೇನು ಬಿಟ್ಟಿಲ್ಲ ಅಂತ 20 years ಅಂದ್ರೆ ದೇ ನಾಟ್ ಗಾನ್ ಟು ಪೊಸಿಷನ್. ಬಟ್ ಡಾಕ್ಯುಮೆಂಟ್ ಕಂಡು ಬಂದಿದೆ. ಸೊ ನಾನು ಅದಕ್ಕೆ ಮೂಲ ದಾಖಲಾತಿಗಳಿಂದ ಹಿಡಿದು ಸರ್ವೆ ರೆಕಾರ್ಡ್ಸ್ ಪ್ಲಸ್ ರೆವಿನ್ಯೂ ರೆಕಾರ್ಡ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದಾನೇ ಒಂದು ಸ್ಪೆಷಲ್ ರಿಪೋರ್ಟ್ ಮಾಡಿಬಿಟ್ಟು ರೆಡಿ ಮಾಡ್ಸೋದಕ್ಕೆ ನಾನು ಹೇಳಿದ್ದೀನಿ. ಕನ್ಸರ್ನ್ VA ಒಂದು ರಿಪೋರ್ಟ್ ಏನಿದೆ ತಗೊಂಡು ಹೇಳಿ ಅಂತ ಹೇಳ್ಬಿಟ್ಟು ಇವ್ರಿಗೂ ಹೇಳಿದ್ದೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ, ಬಿಕಾಸ್ ಅದ್ರ ಬಗ್ಗೆ ಕ್ರಮ ಏನು ವಹಿಸಿಲ್ಲ. AC ಕಳ್ಸಿರೋದು AC ಡೈರೆಕ್ಟ್ ಮಾಡಿದ್ದಾರೆ. AC ಕಳ್ಸಿದ್ರೆ ರಿಪ್ಲೈನು ನಾನು ಕಳ್ಸಾಗಿದೆ. 6 months ಆಗಿದೆ. ಸೊ ಈಗ ಆಲ್ರೆಡಿ ಕ್ರಮ ಕೈಗೊಳ್ಬೇಕು. ಆ ಟೈಮಲ್ಲಿ ಯಾರಿದ್ರು ಮತ್ತೆ ಯಾರು ಇದು ಮಾಡಿದಾರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಮತ್ತೆ ಈ ತರ ರಿಪೀಟ್ ಆಗೋದು ಇದ್ರ ಮೇಲೆ ಕ್ರಮ ವಹಿಸಿರ್ಬೇಕಾಗಿ ಅಂತಾನೆ ಹೇಳಿದ್ದೀನಿ ನಾನು. ತಿದ್ದುಪಡಿ ಮಾಡಿರೋದು ಕೂತ್ಕೊಳ್ಳಿ, ಬನ್ನಿ ಇದ್ದಿರೋದು ನಿಮ್ಮ ರೆಕಾರ್ಡ್ಸ್ ಅಲ್ಲಿ ಸ್ಪಷ್ಟವಾಗಿದೆ. ನಾವು ಇದನ್ನ ತಹಶೀಲ್ದಾರ್ ಸ್ವಾಮಿ ಸರ್ ತೋರಿಸಿದ ತಕ್ಷಣನೇ ಕನ್ಸರ್ನ್ಡ್ ಜಾರ್ಜ್ ಅವ್ರನ್ನ ಕರೆದ್ಬಿಟ್ಟು ಫಸ್ಟ್ ಕ್ರಿಮಿನಲ್ ಕೇಸ್ ಒಂದು ಕಂಪ್ಲೇಂಟ್ ರೆಡಿ ಮಾಡು ಅಂತ ಹೇಳಿದ್ರು. ಫಸ್ಟೇ ಹೇಳ್ಬಿಟ್ಟು ಆಮೇಲೆ ಜಾರ್ಜ್ ಅವ್ರು ಏನ್ ಮಾಡಿದ್ರು, ನೀವು ಕ್ರಿಮಿನಲ್ ಕೇಸ್ಗಿಂತನೂ ಈ ಪ್ರೊಸೀಡಿಂಗ್ಸ್ ಕಾಪಿ ಮೇಲೆ ಖಾತೆಗೆ ಹಾಕಿ ಫಸ್ಟ್ ಖಾತೆ ಹಾಕ್ಬಿಟ್ಟು ಆಮೇಲೆ ಕ್ರಿಮಿನಲ್ ಕೇಸ್ ಅದೆಲ್ಲ ಮಾಡ್ಕೊಂಡು ನೋಡಿ. ಇವ್ರ ಹೆಸರು ಇದೆ ನೋಡಿ. ಎಲ್ಲಿದೆ ಎಲ್ಲ ತಿದ್ದುಪಡಿದೆ. ಈಗ ಹೇಳ್ತಿರೋದು ಇವರ ರೆಕಾರ್ಡ್ ಏನಿದೆ ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಪ್ರೊಸೀಡಿಂಗ್ಸ್ ಅಲ್ಲಿ ಇವ್ರ ಹೆಸರಿದೆ ನೋಡಿ. ನಿಮ್ಮದೇ ಕಾಪಿ ಪ್ರೊಸೀಡಿಂಗ್ಸ್ ಅಲ್ಲಿ ಇವ್ರದಿದೆ. ಇದರಲ್ಲಿ ರಮೇಶ್ ಅಂತ ಎಲ್ಲೂ ಇಲ್ಲ. ಆಮೇಲೆ ನೀವು ನೋಡಿ, ಇದು ರೆವಿನ್ಯೂ ಸ್ಕೆಚ್ ಮಾಡ್ತಾರೆ. ರೆವಿನ್ಯೂ ಸ್ಕೆಚ್ ಮಾಡೋ ಅಂತ ಸಂದರ್ಭದಲ್ಲಿ ನೋಡಿ ನಂಬರ್ 39 ನೋಡಿ. ನಂಬರ್ 39 ಯಾರ್ದಿದೆ? ಮುನಿಯಪ್ಪ ಬಿಡ್ಕಂದ್ರಪ್ಪ ಇದೆ. ಅದೇ ಇದ್ರಲ್ಲಿ ನೋಡಿ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿ ನೀವು ನೋಡಿ. ಅಲ್ಲಲ್ಲ, ಅದೇ ಸೀರಿಯಲ್ ನಂಬರ್ 39 ಹ್ಯಾಂಡ್ ರೈಟಿಂಗ್ ನೋಡಿ. ಇದು ತಿದ್ದುಪಡಿನ ಅಲ್ಲ. ನಿಮ್ಗೆ ತಿದ್ದುಪಡಿ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ಇವತ್ತಿನವರೆಗೂ ಒಂದು ಕ್ರಿಮಿನಲ್ ಕೇಸ್ ಹಾಕ್ಲಿಲ್ಲ. ಇವ್ರಿಗೆ ಖಾತೆ ಪ್ರೊಸೆಸ್ ಮಾಡ್ಲಿಲ್ಲ. ಆಮೇಲೆ ಇವ್ರನ್ನ ಪೊಸಿಷನ್ ಬಿಡುವಂತ ಜವಾಬ್ದಾರಿ ಯಾರ್ದು? ಇಲ್ಲ, ರಿಪೋರ್ಟ್ ರೆಡಿ ಮಾಡಿಸೋದಕ್ಕೆ ಅಂತ ಹೇಳಿದೀನಿ. ರಿಪೋರ್ಟ್ ವಹಿಸ್ಬಿಟ್ಟು ಅದೇನಿದೆ ನಾನೇ ಅಲ್ಲ ಮೇಡಮ್, ರಿಪೋರ್ಟ್ ಇಂದ ಏನ್ ಪ್ರಯೋಜನ ಹೇಳಿ? ರಿಪೋರ್ಟ್ ನೋಡಿ ದಯವಿಟ್ಟು. ಅಲ್ಲ ಮೇಡಮ್, ಈಗ ಇವ್ರ ತಂದೆ ಮರಣ ನಂತರ ಇವ್ರ ಪಾಪ ಹೆಣ್ಮಕ್ಳು ಇಬ್ರೆ, ಗಂಡ್ ಮಕ್ಳು ಇಲ್ಲ. ಇವ್ರು ಬೇರೆ ಊರಿಗೆ ಮದುವೆ ಆಗಿ ಹೊರಟೋಗಿದ್ದಾರೆ. ಇವ್ರ ತಂದೆ ಮರಣ ನಂತರ ಆತ ಇವೆಲ್ಲ ಫೇಕ್ ಮಾಡ್ಬಿಟ್ಟು ಹೋಗಿ ಪೊಸಿಷನ್ ಅಲ್ಲಿ ಕುತ್ಕೊಂಡಿದ್ದಾರೆ. ಇವ್ರಿಗೆ ಗೊತ್ತಾಗಿ 10 ವರ್ಷ ಆಗಿದೆ. 10 ವರ್ಷದಿಂದ ಅವ್ರಿಗೆ 20 ವರ್ಷದಿಂದ ಗೊತ್ತಾಗಿದೆ. ಅವ್ರು 20 ವರ್ಷದಿಂದ ಒಂದ್ಸಲಾನು ಹೋಗಿಲ್ಲ. ನಾನು ಅದೇ ಹೇಳಿದೆ, ಅವ್ರದ್ದು ದಾಖಲಾತಿ ಫೇಕ್ ಆಗಿದೆ, ಪೊಸಿಷನ್ ನೀವೇನಕ್ಕೆ ಬಿಟ್ಟಿಲ್ಲ ಅಂತ ಕೇಳಿದಾಗ್ಲೂ ಇವರೇ ಹೋಗಿಲ್ಲ. ಇಲ್ಲಮ್ಮ ನಮ್ಗೆ ಭಯ, ಅಲ್ಲಿ ನಮಗ
ಅಲ್ಲ ಬೀಜ ಟ್ಯಾಕ್ಟ್ರಿ ಎಲ್ಲ ಎತ್ಕೊಂಡು ಹೋದ್ರೆ ನಿಂದೇನೈತೆ ಎತ್ಕೊಂಡ್ ಬಾ ಅಂತಾನ. 20 ವರ್ಷದಿಂದ ಏನ್ ಕ್ರಮ ಕೈಗೊಂಡಿದ್ರಿ ನೀವು ಅವಾಗ? ನಾವು ಬೆಳೆ ಇಕ್ಕಿದ್ರಿ ನಾವು 20 ವರ್ಷದಿಂದ ಏನ್ ಮಾಡಿದ್ರಿ ನೀವು? ಕಿತ್ತಾಕಿದ್ದಾನೆ ನಮ್ಮ ಯಾಕೆ ಈ ಸಮಸ್ಯೆ ಇವತ್ತು ನಿನ್ನೆದಂತಲ್ಲ. 20 ವರ್ಷದಿಂದ ಏನಾಗಿದೆ ಇದು ಸಮಸ್ಯೆ ತುಂಬಾ ಚೆನ್ನಾಗಿದ್ದ. ಮತ್ ನಮ್ ಕಡೆಯಿಂದ ಏನಿದೆ ಇದು AC ಅವ್ರಿಗೂ ಕಳ್ಸ್ಬಿಟ್ಟು ಇದ್ರ ಮೇಲೆ ಒಂದು ಆಕ್ಷನ್ ತಗೊಂಡು ಅದ್ರದ್ದು ಏನಿದೆ ಅದನ್ನ ವಜಾ ಮಾಡಿ ಅಂತ ಹೇಳ್ಬಿಟ್ಟು ವಜಕ್ಕೂ ಏನಿದೆ ನಮ್ ಕಡೆಯಿಂದ ಕಳ್ಸಿದ್ವಿ ನಾವು. ಅಲ್ಲ ಯಾರು ಧ್ವಜ ಮಾಡ್ಬೇಕು? ಅವ್ರಿಗೇನು ಖಾತೆ ಪಾಣಿ ಏನು ಆಗಿಲ್ಲ. ಅಲ್ಲಲ್ಲ ಪಾಣಿದು ಅವ್ರದ್ದು ಪೊಸೆಷನ್ ಅಲ್ಲಿ ಬಂದಿದಾರಲ್ಲ ಅವ್ರಿಗೆ ಪೊಸಿಷನ್ ಏನು ವಜಾ ಮಾಡ್ತಿಲ್ಲ. ಎವಾಕ್ಯುಯೇಷನ್ ಮಾಡ್ಬಿಟ್ಟು ಅವ್ರದ್ದು ಏನಿದೆ ಕಂಪ್ಲೇಂಟ್ ಒಂದು ಮಾಡ್ಬೇಕಂತ ನಾನು ಹೇಳಿದ್ದೀನಿ. ನೀವು ದಯವಿಟ್ಟು ಫಸ್ಟ್ ಈಗ ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ಬೇಕು ಅವ್ರ ಮೇಲೆ. ಪ್ರಸಾದ್ ಅಲ್ಲ ಕರಿಯಪ್ಪ ಪ್ರಸಾದ್. ಆಮೇಲೆ ಪ್ರೊಸೆಸ್ ಆಗ್ಬೇಕು. ಆಮೇಲೆ ತಾವೇ ಖುದ್ದು ಸ್ಪಾಟ್ ಹೋಗಿ ಇವ್ರ ಪೊಸಿಷನ್ ಬಿಡ್ತಾರೆ. ದಯವಿಟ್ಟು ಇವ್ರನ್ನ ಇಲ್ಲಪ್ಪ ಅದು ರಮೇಶ್ ಅವ್ರದ್ದು ಒಂದು ರಿಪೋರ್ಟ್ ಬರ್ಬಿಟ್ಟು ಆ ಪೊಲೀಸ್ ಅವ್ರಿಗೆ ಕೊಡಿ ಅಂತ ಹೇಳಿ ನಾನು ಎಷ್ಟು ದಿವಸ ಆಯ್ತು ನಿಮ್ಗೆ. ಇವತ್ ಬೆಳಗ್ಗೆನೂ ಅದೇ ಫೈಲ್ ಕೇಳಿದೆ ತಾನೆ ನಾನು ನಿಮ್ಗೆ. ಹಾ ಎಲ್ಲ ಫೈಲ್ ಅವ್ರ ಹತ್ರ ಇದೆ. ರೆಕಾರ್ಡ್ ರೂಮ್ ಅಲ್ಲಿ ಏನಿದೆ ಅದ್ರ ಮೇಲೆ ಡಾಕ್ಯುಮೆಂಟ್ಸ್ ಲಗತ್ತಿಸ್ಬಿಟ್ಟು ಫೈಲ್ ಹಾಕ್ಬಿಟ್ಟು ಇವ್ರ ಮೇಲೆ ಒಂದು ರೆಕಾರ್ಡ್ ಹಾಕ್ಬಿಟ್ಟು ಹಾಕಿ ಅಂತ ಹೇಳಿಲ್ವ ನಾನು ನಿಮ್ಗೆ? ಹಾ ಅಲ್ಲ ನಾನು ಒಂದ್ ಕೆಲ್ಸ ಒಂದ್ ಹೇಳ್ಬಿಟ್ಟು ನಿಮ್ ಸ್ಟಾಫ್ ಎಷ್ಟು ದಿವಸ ಬೇಕು ನಿಮ್ಗೆ ಮಾಡೋದಕ್ಕೆ? ಎಲ್ಲರೂ ಬಂದ್ ತಿರ್ಗಾ ಕೇಳಿದ್ದಾರೆ ಇದ್ರ ಬಗ್ಗೆ. ರಿಪೋರ್ಟ್ ಒಂದ್ ಜೊತೆ ಉತ್ತರ ಕೊಡ್ತಿರೋದೇ ನೀವು? ಹಾ ಎಲ್ಲಿ ಚಂದ್ರಶೇಖರ್ ಹೈಕೋರ್ಟ್ಗೆ ಹೋಗಿದ್ದಾರೆ, ಇನ್ನ ಬಂದಿಲ್ಲ ಅಲ್ಲ ಅವ್ರಿಗೆ. ಹಾ ಇದನ್ನ ಅಟೆಂಡ್ ಮಾಡ್ಬಿಟ್ಟು ಮಾಡಿ ಅಂತ ನಾನು ನಿಮ್ಗೆ ಜವಾಬ್ದಾರಿ ವಹಿಸಿದ್ನಲ್ಲ ಇದಕ್ಕೆ ಪ್ರಸಾದ್. ಮತ್ತೆ ಎಲ್ಲಿ ಬಂದಿದೆ ರಿಪೋರ್ಟ್ ಎಲ್ಲ ಫೈಲ್ ಅಲ್ಲಿ? ಮತ್ ಮಧ್ಯಾಹ್ನ ಅಷ್ಟೊತ್ತಿಗೆ ರಿಪೋರ್ಟ್ ಹಾಕಿ ಮಾಡಿ ಇದನ್ನ ಹೇಳಿದೆ. ನೋಡಿ DC ಅವರು ಕೂಡ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಉಲ್ಲೇಖ ಮಾಡಿ. ಇಲ್ಲ ಬಂದಿದೆ ಅದು ಕಾಪಿ. ಈಗ ಕಾನೂನು ರೀತಿ ಅಂದ್ರೆ ಹೆಂಗೆ ಅದು ಕೇಸ್ ಮಾಡ್ಬೇಕಲ್ವಾ? ತಿದ್ದುಪಡಿ ಮಾಡಿರೋದಕ್ಕೆ ಅದು ಸರ್ಕಾರಿ ದಾಖಲೆ ತಿದ್ದುಪಡಿ ಮಾಡ್ತಾರಂದ್ರೆ ನಿಮ್ ಮನೆಗೆ ನುಗ್ಗಿ ಕಳ್ತನ ಮಾಡ್ದಂಗೆ, ಅಂದ್ರೆ ಈ ಆಫೀಸ್ ನುಗ್ಗಿ ಕಳ್ತನ ಮಾಡ್ತಾರೆ. ಅದೇ ಇದಾಗಿರೋದು 20-30 years ಬ್ಯಾಕ್. whenever it is ಆಗಿರೋದು ತಪ್ಪೇನೆ ಯಾವಾಗ ಆಗಿದ್ರು ಅದ್ರ ಮೇಲೆ ಏನಿದೆ ಕ್ರಮ ವಹಿಸ್ತೀವಿ ಅಂತ ಹೇಳಿದೆ. ನಾನೇ ಸ್ಪಾಟಿಗೆ ಬಂದ್ಬಿಟ್ಟು ಇವ್ರ ಗಮನಕ್ಕೆ ಬಂದ್ಮೇಲೆ ನಮ್ ಗಮನಕ್ಕೆ ಬಂದ್ಮೇಲೆ ನಾವೇ 5 years ಇಂದ ಇದನ್ನ ಫಾಲೋ ಮಾಡ್ತಾ ಇದ್ದೀವಿ. ಈಗ ಏನು ಆಗಿಲ್ಲ 5 years ಇಂದ ಫಾಲೋ ಅಪ್ ಮಾಡಿ ನೀವು ಏನಕ್ಕೇನೋ ಇದು ಮಾಡ್ಸಿದ್ದಿಲ್ಲ ನೀವು? ಅದೇ ಮೇಡಮ್, ಈಗ ತಾವ್ ಹೆಂಗ್ ಹೇಳ್ತಾ ಇದ್ರೆ ಹಂಗೆ ಅವ್ರು ಹೇಳಿದ್ರು. ಅಲ್ಲಿ ಹೋಗಿದ್ದಾಯ್ತು AC ಅವ್ರ ಹತ್ರ, DC ಸಾಹೇಬ್ರ ಹತ್ರನೂ ಹೋಗ್ಬಿಟ್ಟು ಹೇಳಿದೆ. DC ಸಾಹೇಬ್ರ ಹತ್ರನೂ ಚರ್ಚೆ ಮಾಡ್ಬಿಟ್ಟು ಹೇಳಿದೆ. AC ಸಾಹೇಬ್ರಿಗೆ ಹಾಕಿದೆ ಅಲ್ಲೇನೆ ಜುಡಿಸ್ಟ್ರಿಕ್ಷನ್ ಅಲ್ಲಿ. ಬೇಡ ಎಲ್ಲಿದ್ರಿ? ಬನ್ನಿ ಇಲ್ಲಿ. ನೀವೆಲ್ಲ ಊಟಕ್ಕೂ ಹೋಗಿದ್ದೀರಾ, ನಾನಿನ್ನ ಊಟಕ್ಕೆ ಹೋಗಿಲ್ಲ. ಅಲ್ಲಿ ಯಾರು ಉತ್ತರ ಕೊಡ್ತಾರೆ? ಬನ್ನಿ ಇಲ್ಲಿ, ಬನ್ನಿ ಆಫೀಸ್ಗೆ ಇಲ್ಲಿ. ಅದೇನ್ ಮಾಡ್ರಿ ರಮೇಶ್ ಒಂದು ಇಶ್ಯೂದ ಸೇರ್ಪಡೆ ಆಗಿತ್ತು ಅವ್ರದ್ದು, ಅದ್ರ ಮೇಲೆ ರಿಪೋರ್ಟ್ ಹಾಕ್ಬಿಟ್ಟು ಕೊಡ್ರಿ ಅಂತ ಹೇಳಿದ್ದೆ. ನಿಮ್ಗೂ ಪ್ರಸಾದ್ಗೆ ಜಾರ್ಜ್ಗೆ ಹೇಳಿದ್ದೆ. ರಿಪೋರ್ಟ್ ಎಲ್ಲಿದೆ? ಯಾರ್ ಸ್ಪಾಟಿಗೆ ಬರ್ತಾ ಇಲ್ಲ? ಅಜ್ಜಿದಾರ ಸ್ಪಾಟಿಗೆ ಬಂದಿಲ್ಲ, ಸ್ಪಾಟ್ ತೋರ್ಸಕ್ ಹೋಗಿಲ್ಲ ಅಂತ 3-4 ದಿವಸದಿಂದ ಕರೀತಾ ಇದಾರಂತೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್. 3-4 ದಿವಸದಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಸ್ಪಾಟ್ ಸೆಪ್ಟೆಂಬರ್ ಅಲ್ಲೇ ಆಗಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಸೆಪ್ಟೆಂಬರ್ ಕೊಟ್ಟಿಲ್ಲ. ಸ್ಪಾಟ್ ತೋರ್ಸಕ್ ಹೋಗಿದ್ದೀರಮ್ಮ? ಆಯ್ತು, ಒಂದ್ ಕೆಲಸ ಮಾಡಿ, ನಾನೇ ಬರ್ತೀನಿ. ನಾಳೆ ಸ್ಪಾಟ್ ಹೋಗೋಣ. ಬೆಳಿಗ್ಗೆ ಬಂದ್ಬಿಟ್ಟು ನಾಳೆ ಸ್ಪಾಟ್ ತೋರಿಸಿ. ನಾಳೆ ನಾನೇ ಬರ್ತೀನಿ. ನಾಳೆ ನಿಮ್ ಜಾಗ ಎಲ್ಲಿದೆ ನೀವು ತೋರ್ಸ್ಬೇಕಮ್ಮ. ತೋರ್ಸಿ ನಾನ್ ಬರ್ತೀನಿ. ನಾಳೆ ಜಾಗ ತೋರ್ಸಿ ನೀವು ನಂಗೆ. ನಾಳೆ ಹೋಗೋಣ ಸ್ಪಾಟ್ಗೆ. ಮಾರ್ನಿಂಗ್ ಫಿಕ್ಸ್ ಮಾಡ್ಕೊಳ್ಳಿ, ಹೋಗೋಣ. ನಾಳೆ ನಿಮ್ ಜಾಗ ಎಲ್ಲಿದೆ ತೋರ್ಸಿ. ಹೋಗೋಣ ಸ್ಪಾಟ್ಗೆ. ತೋರಿಸಿ మీరు అట్లే పొజిషన్ లెక్క పొండ మేడం. ನಾಳೆ ಬಂದು ಜಾಗ ಎಲ್ಲಿದೆ ಅಂತ ತೋರಿಸಿ ನಾಳೆ ಸ್ಪಾಟ್ಗೆ ಬರೋಣ ಇದ್ರ ಬಗ್ಗೆ. ಮತ್ತೆ ಮೇಡಮ್ ನೀವು ಇದು ಕಾನೂನು ಕ್ರಮ ರಿಪೋರ್ಟ್ ಇವತ್ತು ರೆಡಿ ಮಾಡಿಸಿರ್ತೀನಿ. ನಾನು ಸ್ಪಾಟ್ಗೆ ಬಂದ್ಬಿಟ್ಟು ಅದೇನಿದೆ ಕ್ರಮ ವಹಿಸ್ತೀನಿ. ಈಗ ದಯವಿಟ್ಟು ನೋಡಿ ಪಾಪ ಇವರು ಇಲ್ಲ ಅವ್ರಿಬ್ರು ಪಾಪ ಅವ್ರ ಹಸ್ಬೆಂಡ್ ಅಲ್ಲಿ ಅವ್ರು ಬಂದಿಲ್ವಾ? ಅವ್ರಿಬ್ರು ಬಂದ್ಬಿಟ್ಟು ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮ ಯಾರೇ ಆಗ್ಲಿ ಈ ತರ ಮಾಡಿರೋದು ತುಂಬಾ ತಪ್ಪು. ಯಾರೇ ಟೈಮ್ ಅಲ್ಲಿ ಇವಾಗ ಈ ತರ ಆಗಿರೋದು ಇನ್ ಯಾರಿಗೂ ಆಗ್ಬೋದು. ಯಾವ್ದೋ ಒಂದ್ ದಾಖಲೆ ಎಲ್ಲ ತುಂಬಾ ಓಡಾಡಿದ್ದಾರೆ. ಚಿಂತಾಮಣಿ ಕಡೆ ಹೋದ್ರೆ ನಮ್ ರೋಡ್ ಅಲ್ಲಿ ಒಂದು ಟಾಕೀಸ್ ಇದೆ, ಆದರ್ಶ ಟಾಕೀಸ್. ಅದು ಕಾಂಪೌಂಡ್ ಬಿಟ್ಟು ರೋಡ್ ಅಲ್ಲಿ ಕಳೆಕಾಯಿ ಮಾರ್ಕೊಂಡು ಜೀವನ ಮಾಡೋದು. ಇದರಿಂದ ಆ ಜೀವನ ಬಿಟ್ಟು ಪಾಪ ಇದೇನೋ ನಮ್ ಜೀವನದ ಬೆಳಗ್ಗೆನೆ ಬಂದ್ಬಿಡಿ ನೀವು. ಬೆಳಗ್ಗೆನೆ ಬಂದೆ ಆ ಸ್ಪಾಟ್ ಏನಿದೆ ಅಂತ ನೋಡೋಣ. ತೋರ್ಸಿ ಜಾಗ ಎಲ್ಲಿದೆ ತೋರ್ಸಿ. ಜಾಗಕ್ಕೆ ಬಂದ್ಮೇಲೆ ಏನಿದೆ ಅಂತ ನಾನು ಮುಂದಿನ ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಕಾನೂನು ಪರವಾಗಿ ಅವ್ರಿಗೆ ಏನ್ ಕ್ರಮ ಕೈಗೊಳ್ಬೇಕು ನಮ್ ಕಡೆ ತಗೊಂಡಿದ್ ಮಾಡಿಸ್ತೀನಿ. ಮಾಡಿಸಿ. ಇಲ್ಲ ನಾನೇ ಇದನ್ನ ಪರ್ಸನಲ್ ಕೇರ್ ತಗೊಂಡು ಇವ್ರಿಬ್ರು ಪಾಪ ತುಂಬಾ ಓಡಾಡಿದ್ದಾರೆ. ತುಂಬಾ ದಿವಸದಿಂದ ಓಡಾಡಿದ್ರಿಂದ ನಮ್ ಕಡೆಯಿಂದ ಏನ್ ಸಹಾಯ ಮಾಡ್ತೀನಿ. ಏನಮ್ಮ ನನ್ ಬಂದಾಗಲೇ ಏನಮ್ಮ ಹೇಳಿದೀನಿ ನಿಮ್ ಸಹಾಯ ತಿಂಡಿ ಸಾಕೋಗ ಹೆಂಗ್ ಕೇಳ್ಬಿಟ್ಟು ಏನ ಸಹಾಯ ಮಾಡೋಣ. ಅವ್ರು ಮಾಡ್ತಾ ಇರೋ ಮೇಡಮ್ ಹೇಳ್ತಾಳೆ, ಅವ್ರು ಮಾಡಲ್ಲ.
ಹೋಗಮ್ಮ ಅಲ್ಲಿ ನೀವ್ ಹೇಳಿದ್ದೀರಿ ಅದು ಹೇಳ್ತಾಳೆ. ಮೇಡಮ್ ಅವರು ಸ್ಪಂದಿಸ್ತಿದ್ದಾರೆ. ಇಲ್ಲ ಇವ್ರಿಬ್ರದ್ದು ಸ್ಪಾಟ್ ಮೊದಲು ಮಾಡ್ಕೊಂಡ್ ಬಂದಿದ್ರು, ಆಮೇಲೆ ಸ್ಪಾಟ್ ಬರ್ಬೇಕಾದ್ರೆ ಮೇಡಮ್ ಡಾಕ್ಯುಮೆಂಟ್ ಎತ್ಕೊಂಡು ನಿಂದ ಏನೈತೆ ಡಾಕ್ಯುಮೆಂಟ್ ಎತ್ಕೊಂಡ್ ಬಾ ಅಂದ್ರ ನಮ್ ಆಯ್ತು, ಇವಾಗ ಸರಿ ಬಿಡಿ, ಅವ್ರ್ದೆಲ್ಲ ಇವಾಗ ನಾಳೆ ಬಂದು ಮೇಡಮ್ ಸ್ಪಾಟ್ ನೋಡಿ ಆ ಪೊಸಿಷನ್ ಏನು